नमस्कार दोस्तों, वेलकम टू विज्ञान डॉक्टर जी। आई एम डॉक्टर गोविंद राजन, रेडियोलॉजिस्ट यानी कि आपका स्क्ಯಾನಿಂಗ್ ಡಾಕ್ಟರ್। ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು MR ಆ್ಯಂಜಿಯೋಗ್ರಾಮ್ ಅಂದರೆ ಏನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಅದರಲ್ಲಿ ನಾವು ಕಾಂಟ್ರಾಸ್ಟ್ ಕೊಟ್ಟು ಮಾಡ್ಬೋದು ಅಥವಾ ವಿದೌಟ್ ಕಾಂಟ್ರಾಸ್ಟ್ ಅಂದರೆ ಇಂಜೆಕ್ಷನ್ ಕೊಡದೇನು ಮಾಡ್ಬೋದು ಫಾರ್ ದ ಬ್ರೈನ್. ಬಟ್ ರೆಸ್ಟ್ ಆಫ್ ದ ಬಾಡಿಗೆ ಮಾಡಬೇಕು ಅಂತಂದರೆ ಕಾಂಟ್ರಾಸ್ಟ್ ಅಂದರೆ ಇಂಜೆಕ್ಷನ್ ಕೊಟ್ಟು ಮಾಡಬೇಕಾಗುತ್ತೆ. ಇವತ್ತಿನ ವೀಡಿಯೋದಲ್ಲಿ ನಾವು CT ಆ್ಯಂಜಿಯೋಗ್ರಾಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸಿಮಿಲರ್ CT ಆ್ಯಂಜಿಯೋಗ್ರಾಮ್ ಅಂತಂದರೆ CT ಸ್ಕ್ಯಾನಲ್ಲಿ ಬ್ಲಡ್ ವೆಸಲ್ಸ್ ಅಂದರೆ ಆರ್ಟ್ರೀಸ್ ಇದನ್ನು ನಾವು ಇವ್ಯಾಲ್ಯೂಯೇಟ್ ಮಾಡುವಂಥ ಒಂದು ವಿಧಾನ. ಇದಕ್ಕೆ ಕಾಂಟ್ರಾಸ್ಟ್ ಕೊಡಲೇಬೇಕಾಗುತ್ತೆ CT ಆ್ಯಂಜಿಯೋಗ್ರಾಮ್ ಅಂತಂದರೆ. ಹಾಗಾಗಿ ರೀನಲ್ ಫಂಕ್ಷನ್ ಟೆಸ್ಟ್ ಅಂದರೆ ಕಿಡ್ನಿಯ ಫಂಕ್ಷನ್ ನಾರ್ಮಲ್ ಇದೆಯಾ ಇಲ್ವಾ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ವಿಚಾರ. ಸೊ ರೀನಲ್ ಫಂಕ್ಷನ್ ಟೆಸ್ಟ್ ನಾರ್ಮಲ್ ಇತ್ತು ಅಂತಂದರೆ ದೆನ್ CT ಆ್ಯಂಜಿಯೋಗ್ರಾಮ್ ಮಾಡಬಹುದು. ಇದಕ್ಕೆ ಯಾವ ಥರ CT ಸ್ಕ್ಯಾನ್ ಮಾಡಬೇಕು ಅಂದರೆ ಮಲ್ಟಿ ಡಿಟೆಕ್ಟರ್ CT ಸ್ಕ್ಯಾನ್ ಅಂತಂದರೆ ಮಲ್ಟಿಪಲ್ ರೋಸ್ ಆಫ್ ಡಿಟೆಕ್ಟರ್ಸ್ ಇರುತ್ತೆ. ಅಂದರೆ ಮಲ್ಟಿ ಸ್ಲೈಸ್ ಅಂತ ಹೇಳ್ತೀವಿ ನಾವು. ನಾರ್ಮಲಿ 16 ಸ್ಲೈಸ್ ಇರ್ಬೋದು, 64 ಸ್ಲೈಸ್ ಇರ್ಬೋದು, 128 ಸ್ಲೈಸ್ ಇರ್ಬೋದು, ಆ ಥರ ತರಾವರಿ ಇರುತ್ತೆ. ಬಟ್ ಹೈಯರ್ ದ ಸ್ಲೈಸ್ ನಂಬರ್ಸ್ ಬೆಟರ್ ಇಸ್ ದಿ ಕ್ವಾಲಿಟಿ ಆಫ್ ಇಮೇಜ್. ಯಾಕೆಂದರೆ ಫಾಸ್ಟಾಗಿ ಆಗುತ್ತೆ. ಬ್ಲಡ್ ವೆಸಲ್ಸಲ್ಲಿ ಬ್ಲಡ್ಡು ಫಾಸ್ಟಾಗಿ ಹರಿತಾ ಇರುತ್ತೆ. ಅದನ್ನು ಕ್ಯಾಚ್ ಮಾಡಬೇಕು ಅಂತಂದರೆ ಅದು ಫ್ಲೋನ ನಮಗೆ ಫಾಸ್ಟ್ ಅಕ್ವಿಸಿಷನ್ ಇರಬೇಕಾಗತ್ತೆ. ಸೊ ರೀನಲ್ ಫಂಕ್ಷನ್ ಟೆಸ್ಟ್ ಆದಮೇಲೆ ನೆಕ್ಸ್ಟು ನಾವು ಸ್ಕ್ಯಾನ್ ಮಾಡುವಾಗ ಏನು ಮಾಡ್ತೀವಿ, ಯಾವ ಜಾಗದ ಆ್ಯಂಜಿಯೋಗ್ರಾಮ್ ಮಾಡಬೇಕು ಆ ಜಾಗದ ಪ್ಲ್ಯಾನ್ ಮಾಡ್ತೀವಿ. ನೆಕ್ಸ್ಟು ಒಂದು ಇಂಜೆಕ್ಷನ್ ಕೊಡ್ತೀವಿ. ಅದು ಅಯೋಡಿನೇಟೆಡ್ ಕಾಂಟ್ರಾಸ್ಟ್ ಏಜೆಂಟ್ ಆಗಿರುತ್ತೆ. ಅದನ್ನು ಮುಂಚೆನೇ ಹೇಳಿದಾಗೆ ಅದು ಬ್ಲಡ್ಡಲ್ಲಿ ಹೋದಾಗ ಅದು ಬ್ಲಡ್ಡು ವೆಸಲ್ಸ್ ಎಲ್ಲ ಬ್ರೈಟಾಗಿ ಕಾಣಿಸುತ್ತೆ ಆನ್ CT ಸ್ಕ್ಯಾನ್. ಇದು ತುಂಬ ಫಾಸ್ಟ್ ಎಕ್ವಿಸಿಷನ್ ಇರುತ್ತೆ ಮತ್ತು ವಾಲ್ಯೂಮ್ ಎಕ್ವಿಸಿಷನ್ ಇರುತ್ತೆ. ಅದನ್ನು ನಾವು ಡಿಫ್ರೆಂಟ್ ಪ್ಲೇನ್ಸ್ ಅಂದರೆ ಕರೋನಲ್, ಸ್ಯಾಜಿಟಲ್ ಅಂದರೆ ಆಬ್ಲಿಕ್, ಯಾವ ಥರ ಪ್ಲೇನಲ್ಲಿ ಬೇಕಿದ್ರು ನಾವು ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ CT ಆ್ಯಂಜಿಯೋಗ್ರಾಮ್ ಎಲ್ಲೆಲ್ಲಿ ಮಾಡ್ತೀವಿ? ಮೋಸ್ಟ್ ಕಾಮನ್ಲಿ ಮಾಡೋದು CT ಆ್ಯಂಜಿಯೋಗ್ರಾಮ್ ಮಾಡೋದು ಹಾರ್ಟ್ಗೆ, ಅಂದರೆ ಕೊರೋನರಿ CT ಆ್ಯಂಜಿಯೋಗ್ರಾಮ್ ಅಂತ ಹೇಳ್ತೀವಿ. ಮೋಸ್ಟ್ ಕಾಮನ್ಲಿ ಮಾಡುವಂಥ ಆ್ಯಂಜಿಯೋಗ್ರಾಮ್ ಅದು ಬಿಟ್ಟರೆ ಅಪ್ಪರ್ ಲಿಂಬ್ ಅಂದರೆ ಕೈಗಳು, ಕಾಲುಗಳು, ತೊಡೆಗಳು, ಅಬ್ಡಮನ್ ಮತ್ತು ಮೀಡಿಯಾಸ್ಟಮ್ ಚೆಸ್ಟ್ ಒಳಗಡೆ ಇಲ್ಲೆಲ್ಲ ಮಾಡ್ತೀವಿ ನಾವು ರೆಗ್ಯುಲರಾಗಿ. ಆದರೆ ಮೋಸ್ಟ್ ಕಾಮನ್ಲಿ ಮಾಡೋದು ಕರೋನರಿ ಆ್ಯಂಜಿಯೋಗ್ರಾಮ್ ಅಂತ ಅಂದ್ಬಿಟ್ಟು ಕರೋನರಿ CT ಆ್ಯಂಜಿಯೋಗ್ರಾಮ್. ಇದರಲ್ಲಿ ನಿಮಗೆ ಇಲ್ಲಿ ಆರ್ಟ್ರಿನ ಪಂಕ್ಚರ್ ಮಾಡೋದಿಲ್ಲ. ಒಂದು ವೇಯ್ನೊಳಗೆ ಕಾಂಟ್ರಾಸ್ಟ್ ಇಂಜೆಕ್ಷನ್ ಮಾಡಿಬಿಟ್ಟು ನಾವು ಸ್ಪೆಸಿಫಿಕ್ ಟೈಮಲ್ಲಿ ನಾವು ಕ್ಯಾಪ್ಚರ್ ಮಾಡ್ತೀವಿ ಇಮೇಜಸ್ನ. ಆಮೇಲೆ ರಿಕನ್ಸ್ಟ್ರಕ್ಷನ್ ಮಾಡಿಬಿಟ್ಟು ಅದು ಕೊರೋನರಿ ಆರ್ಟ್ರೀಸ್ ಯಾವ ಥರ ಕಾಣಿಸ್ತಾ ಇದೆ, ಅದರ ಬ್ಲಾಕ್ ಇದೆಯಾ ಇಲ್ವಾ ಅದನ್ನು ಕಂಡುಹಿಡಿದ್ವಿ. ಅದರಲ್ಲಿ ಏನಾರ ಪಾಸಿಟಿವ್ ಬಂತು ಅಂತಾರೆ ನೆಕ್ಸ್ಟ್ ಲೆವೆಲ್ ಇಸ್ ಕನ್ವೆನ್ಷನಲ್ ಆ್ಯಂಜಿಯೋಗ್ರಾಮ್ ಅಂದರೆ ಕ್ಯಾತ್ ಲ್ಯಾಬ್ ಅಲ್ಲಿ ಕರ್ಕೊಂಡೋಗಿ ಆ್ಯಂಜಿಯೋಗ್ರಾಮ್ ಅಂದರೆ ಆರ್ಟ್ರಿ ಪಂಕ್ಚರ್ ಮಾಡಿಬಿಟ್ಟು ಅದರೊಳಗಿಂದ ಕ್ಯಾಥೆಟರ್ನ ಹಾರ್ಟ್ ಹತ್ರ ತೊಗೊಂಡೋಗಿ ಕರೋನರಿ ಆರ್ಟ್ರಿ ಒಳಗಡೆ ಕಾಂಟ್ರಾಸ್ಟ್ ಇಂಜೆಕ್ಟ್ ಮಾಡಿ ಅದನ್ನು ನೋಡ್ತಾರೆ. ಅಂದರೆ ಆರ್ಟ್ರಿ ಬ್ಲಾಕ್ ಆಗಿದೆಯಾ ಇಲ್ವಾ ಅನ್ನೋದು ಕಂಡುಹಿಡಿತೀವಿ. ಇದು ಬಿಟ್ಟು ನಾವು ಬೇರೆ ಎಲ್ಲಿ ಮಾಡ್ತೀವಿ? ನಾನು ಹೇಳಿದಾಗೆ ಚೆಸ್ಟಲ್ಲಿ ಮಾಡ್ಬೋದು, ಅಂದರೆ ಅಯೋರ್ಟಿಕ್ ಅನ್ಯೂರಿಸಮು ಅಥವಾ ಅಯೋರ್ಟಿಕ್ ಡಿಸೆಕ್ಷನ್ ಈ ಥರ ಕಂಡೀಷನ್ಸಲ್ಲಿ, ಅಥವಾ ಟ್ರಾಮಾ ಅಂದರೆ ಆಕ್ಸಿಡೆಂಟ್ಸ್ ಎಲ್ಲ ಆಗಿರುತ್ತೆ, ಬ್ಲಡ್ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಎಲ್ಲಿ ಬ್ಲಡ್ ಹೋಗ್ತಾ ಇದೆ ಅಂತ ಕಂಡುಹಿಡಿಯೋದಕ್ಕೆ ಮಾಡ್ಬೋದು. ಅಂದರೆ ಒಂದು ಅಪ್ಪರ್ ಲಿಂಬ್ ಅಥವಾ ಲೋವರ್ ಲಿಂಬಲ್ಲಿ ಮಾಡ್ಬೋದು. ಅಥವಾ ಯಾರು ಪೇಷಂಟಿಗೆ ಅಬ್ಡಮನ್ ಒಳಗಡೆ ಬ್ಲಡ್ ವಾಮಿಟ್ ಆಗ್ತಾ ಇರುತ್ತೆ ಅಥವಾ ಮೋಷನಲ್ಲಿ ಬ್ಲಡ್ ಜಾಸ್ತಿ ಹೋಗ್ತಾ ಇರುತ್ತೆ. ಆ ಥರ ಪೇಷಂಟ್ಸಿಗೆ ನಾವು ಬ್ಲೀಡಿಂಗ್ ಎಲ್ಲ ಆಗ್ತಾ ಇದೆ ಅನ್ನೋದು ಕಂಡುಹಿಡಿಯೋದಕ್ಕೆ CT ಆ್ಯಂಜಿಯೋಗ್ರಾಮ್ ಮಾಡಬಹುದು. ಇದು ಬಹಳ ಉತ್ತಮವಾದ ಒಂದು ಇನ್ವೆಸ್ಟಿಗೇಷನ್ ಇದು. ಅದು ಬಿಟ್ಟರೆ ಬ್ರೈನಲ್ಲಿ ಯಾವಾಗ ಮಾಡ್ತೀವಿ? ಬ್ರೈನಲ್ಲಿ ನಾರ್ಮಲಿ ನಾವು CT ಆ್ಯಂಜಿಯೋಗ್ರಾಮ್ ಮಾಡಿದಿಲ್ಲ. ಏನಕ್ಕೆ ಅಂತಂದರೆ MR ಆ್ಯಂಜಿಯೋಗ್ರಾಮ್ ನಮಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಬಿಡುತ್ತೆ. ಆದರೆ ಸಮ್ಟೈಮ್ಸ್ ರೇರ್ಲಿ ನಾವು CT ಆ್ಯಂಜಿಯೋಗ್ರಾಮ್ ಆಫ್ ದ ಬ್ರೈನ್ನು ಮಾಡ್ತೀವಿ particularly when the patient cannot be performed under MRI ಮಾಡೋದಕ್ಕೆ ಕಾಂಟ್ರಾಂಡಿಕೇಶನ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಥರ ಟೈಮಲ್ಲಿ CT ಆ್ಯಂಜಿಯೋಗ್ರಾಮ್ ಮಾಡಲೇಬೇಕಾಗುತ್ತೆ. ಸೊ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾವು CT ಆ್ಯಂಜಿಯೋಗ್ರಾಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ. ಇದರಲ್ಲಿ ನಮ್ಗೆ ಏನೇನು ಗೊತ್ತಾಗುತ್ತೆ? ನಾನು ಹೇಳಿದಾಗೆ ಬ್ಲಡ್ ವೆಸಲ್ಸ್ ಅಂದರೆ ಆರ್ಟ್ರೀಸು ಬ್ಲಾಕ್ ಆಗಿದೆಯಾ ಇಲ್ವಾ ಅನ್ನೋದು ಕಂಡಿಡ್ಬೋದು, ಅಥವಾ ಎಷ್ಟು ಬ್ಲಾಕ್ ಆಗಿದೆ ಅನ್ನೋದು ಕಂಡಿಡ್ಬೋದು. ಮತ್ತು ಅದು ಪ್ಲಾಕ್ ನೆನೆ ಹೇಳಿದಾಗೆ ಪ್ಲಾಕ್ ಅಂದರೆ ಅದು ಫ್ಯಾಟ್ ಡೆಪಾಸಿಟ್ ಅದು ಬ್ಲಾಕ್ ಮಾಡುತ್ತೆ. ಅದು ಸಾಫ್ಟ್ ಆಗಿದೆಯಾ ಹಾರ್ಡ್ ಆಗಿದೆಯಾ ಅದನ್ನು ಕಂಡುಹಿಡಿಬೋದು. ಅಡಿಷನಲಿ ಕರೋನರಿ ಆರ್ಟ್ರಿಗೆ ರೆಗ್ಯುಲರಾಗಿ ಮಾಡ್ತೀವಿ ನಾವು. ಅಬ್ಡಮನಲ್ಲಿ ಮಾಡ್ತೀವಿ ಬ್ಲಡ್ ಲಾಸ್ ಎಲ್ಲ ಆಗ್ತಿದೆ ಅಂತ ಕಂಡುಹಿಡಿಯೋದಕ್ಕೆ. ಅದು ಬಿಟ್ಟು ಟ್ರಾಮಾ ಅಂದರೆ ನಮಗೆ ಆಕ್ಸಿಡೆಂಟ್ ಎಲ್ಲ ಆದಾಗ ಬ್ಲಡ್ ಲಾಸ್ ಎಲ್ಲ ಆಗ್ತಾ ಇದೆ ಅದನ್ನು ಕಂಡುಹಿಡಿಯೋದಕ್ಕೆ ಮಾಡಬಹುದು. ಮತ್ತು ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಇವಾಗ ಕ್ಲಾಡಿಕೇಶನ್ ಪೇಯ್ನ್, ನಡೆದಾಡ್ತಿರ್ತಾರೆ ಅವ್ರಿಗೆ ಸ್ವಲ್ಪ ದೂರ ನಡೆದ್ರೆ ಕಾಲು ನೋವು ಬರುತ್ತೆ. ಆಮೇಲೆ ಕೂತ್ಕೊಂಡ್ರೆ ರೆಸ್ಟ್ ತೊಗೊಂಡ್ರೆ ಸರಿ ಆಗುತ್ತೆ, ಮತ್ತೆ ವಾಪಸ್ ನಡಿಬೋದು. ಕ್ಲಾಡಿಕೇಶನ್ ಪೇನ್ ಅಂತ ಹೇಳ್ತೀವಿ. ಇದರಲ್ಲಿ ಆರ್ಟ್ರಿ ಎಲ್ಲಿ ಬ್ಲಾಕ್ ಆಗಿದೆ ಅದನ್ನು ಕಂಡುಹಿಡಿಬೋದು. ಮತ್ತು ಪಲ್ಮನರಿ ಆ್ಯಂಜಿಯೋಗ್ರಾಮ್ ಅಂತ ಒಂದು ಮಾಡ್ತೀವಿ. ಅಂದರೆ ಇವಾಗ ಪಲ್ಮನರಿ ಎಂಬಾಲಿಸಮ್ ಅಂದರೆ ಬ್ಲಡ್ ಕ್ಲಾಟ್ ಆಗಿಬಿಟ್ಟಿದೆ ನಿಮಗೆ ಪಲ್ಮನರಿ ಆರ್ಟ್ರಿಯಲ್ಲಿ ಅನ್ನೋ ಒಂದು ಸಸ್ಪಿಷನ್ ಇದ್ದಾಗ ಪಲ್ಮನರಿ ಆ್ಯಂಜಿಯೋಗ್ರಾಮ್ ಅಂತ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಇದೇ ತರಹ ಸ್ಪೆಷಲೈಸ್ಡ್ ಇನ್ವೆಸ್ಟಿಗೇಷನ್ಸ್ ಯಾವುದಿದೆ ಅದ್ರ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.